ಸರ್ ಒಂದು ಫೋಟೋ ಇಲ್ಲಿ ಬರುತ್ತೆ ಈ ಕಡೆ ಬನ್ನಿ. ಎಸ್ ಒಂದು ಫೋಟೋ ಸರ್ ಇಲ್ಲಿ ನೋಡಿ. ಎಸ್ ಸರ್ ರೆಡಿ ಸರ್. All the best for you. 500 ಎಲ್ಸಿ ಬ್ಯಾಕ್ಗ್ರೌಂಡ್ ಸ್ವಲ್ಪ. Yes, sir. Hello, everybody. All the best. ಭರತ್ ಅವರು ಒನ್ ಆಫ್ ದ ಮೋಸ್ಟ್ ವೆರಿ ಸಿನ್ಸಿಯರ್ ಕಮಿಟೆಡ್ ಟ್ರೈನರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೂ ಭರತ್ಗೂ ಈಗ ಒಂದು 2 ವರ್ಷದಿಂದ ಒಳ್ಳೆ ಜರ್ನಿ. 2 ವರ್ಷದಿಂದ ನನಗೆ ಟ್ರೈನ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಒನ್ ಆಫ್ ದ ಬೆಸ್ಟ್ ಟ್ರೈನರ್ಸ್ ನಾನು ಮೀಟ್ ಮಾಡಿರೋದ್ರಲ್ಲಿ. ಸೊ ನನಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಈಗ ಬಗೀರ ಬೇರೆ ರಿಲೀಸ್ ಆಗ್ತಾ ಇದೆ, ಟೀಸರ್ ರಿಲೀಸ್ ಆಗ್ತಿದೆ ಬಗೀರ, ಇದೆ December 17th. ಅದರಲ್ಲಿ ನೀವೆಲ್ಲ ನೋಡಿದಾಗ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ. ಪ್ರಯತ್ನ ಪಟ್ಟಿದ್ದೀವಿ. ಸೊ ಹಾಗಾಗಿ ನಮ್ಮ ಮ್ಯಾಜಿಕ್ ಏನು ಅಂದರೆ ಭರತ್ BG ಟ್ರಾನ್ಸ್ಫಾರ್ಮೇಷನಲ್ಲಿ ಆ 90 days ಟ್ರಾನ್ಸ್ಫಾರ್ಮೇಷನ್ ನನಗೆ ಬಾಡಿ ಕೊಟ್ಟಿದ್ದಾರೆ ಅಂದರೆ ಐ ಥಿಂಕ್ ಲೈಫಲ್ಲಿ ಯಾರೋ ಬಾಡಿ ಮಾಡ್ಬೋದು, ಯಾರೋ ಕಷ್ಟಪಟ್ಟರೆ ಬಾಡಿ ಮಾಡ್ಕೋಬಹುದು ಅಂತ ನನಗನ್ಸುತ್ತೆ. ಎರಡೇ ದಿನ ಇರೋದು, ಟೀಸರ್ ಅವತ್ತು ರಿಲೀಸು, 4 ವರ್ಷ ಆದಮೇಲೆ ಬರ್ತಡೇ ಆಚರಿಸ್ಕೊಳ್ತಾ ಇದ್ದಾರೆ. ಸೊ ಅಭಿಮಾನಿಗೆ ಏನಕ್ಕೆ ಇಷ್ಟಪಡ್ತೀರಾ? ಈ ಬರ್ತ್ಡೇ ಮೀಟ್ ಮಾಡ್ತಾ ಇರೋದು ನಮ್ಮ ಅಭಿಮಾನಿಗಳಿಗೋಸ್ಕರ ಮಾತ್ರ. ಯಾವುದೇ ಕಾರಣಕ್ಕೂ ಈ ಬಾರಿನೂ ನನಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನೋ ಮನಸ್ಸಿರಲಿಲ್ಲ. ಎಲ್ರಿಗೂ ಗೊತ್ತು ಯಾಕೆ ಅಂತ, ನಮ್ಮ ಮನೇಲಿ ಕೆಲವು ಇನ್ಸಿಡೆಂಟ್ಸ್ ಆಗಿರೋ ಒಂದು ಕಾರಣದಿಂದ. ಬಟ್ ಆದರೂ ಅಭಿಮಾನಿಗಳಿಗಿಂತ ಹೆಚ್ಚು ನಮಗೆ ನಮ್ಮ ಜೀವನದಲ್ಲಿ ನನಗಂತೂ ಬೇರೆ ಯಾರು ಜಾಸ್ತಿನೂ ಅಲ್ಲ, ಬೇರೆ ಇದಕ್ಕಿಂತ ಹೆಚ್ಚಾಗಿ ಕಾಣಿಸೋದು ಇಲ್ಲ. ಸೊ ಅಭಿಮಾನಿಗಳಿಗೋಸ್ಕರ, ಅವ್ರಿಗೋಸ್ಕರ ಮಾತ್ರ ಈ ಒಂದು ಮೀಟ್ ಆ್ಯಂಡ್ ಗ್ರೀಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಜನ ಬಂದರೂ ಅವ್ರನ್ನ ಸಿಕ್ಕಿಬಿಟ್ಟು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಜಾಗ ಹೇಳಿದ್ದಾರೆ, ನನಗೆ ಕ್ಲಾರಿಟಿ ಇಲ್ಲ. ನಮ್ಮ ಮಿಲ್ಲರ್ಸ್ ರೋಡ್ ಹತ್ರ ಬರುತ್ತಂತೆ. ಸೊ ಎಲ್ಲ ಫ್ಯಾನ್ಸ್ ಎಲ್ಲ ಅಭಿಮಾನಿಗಳ ಸೇರಿಕೊಂಡು ಮಾಡ್ತಾ ಇದ್ದಾರೆ. ಸೊ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳೋದಷ್ಟೇ ಈ ಬರ್ತ್ಡೇ ಪ್ಲ್ಯಾನು. ಸರ್ ಜಿಮ್ ಅಂತ ಅಂದಾಗ ಫಸ್ಟ್ ನೆನಪಾಗೋದು ಸರ್ ಅವ್ರ ವರ್ಕೌಟ್ಸ್. ಸೊ ಈ ಬಗೀರ ಇದ್ದಾಗ ಅವ್ರನ್ನ ವಿಶ್ ಮಾಡೋರು, ಟ್ರೀಟ್ ಮಾಡೋರು, ಬರ್ತಡೇ ವಿಶೇಷ ಮಾಡ್ತಾರೆ. ಸೊ ಇವತ್ತು ಎಷ್ಟು ಮಿಸ್ ಮಾಡ್ಕೊತಾರೆ ಅವ್ರನ್ನ ಜೊತೆ ನಿಮ್ಮ ಬದುಕಿ ಅವ್ರನ್ನ ಇಬ್ಬರು ಕೂಡ ಅದನ್ನು ಪದಗಳಲ್ಲಿ ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ಅನಿಸುತ್ತೆ. ಬಿಕಾಸ್ ಅಪ್ಪಮ್ಮಮ್ಮ ಹೆಲ್ತ್ ಕಾನ್ಷಿಯಸ್, ಯಾವಾಗಲೂ ಅವರಿಂದನೇ ಒಂದು ಹೆಲ್ತು ಹಾಗೆ ಹೀಗೆ ಅಂತ ನಾವೆಲ್ಲ ಕಲ್ತಿದ್ದು ನಮ್ಮ ಲೈಫಲ್ಲಿ. ಸೊ ಅವರಿದ್ದರೆ ಭಾಳ ಚೆನ್ನಾಗಿರೋದು. ಬಟ್ ಎಲ್ಲೋ ಇವತ್ತು ಅವ್ರು ನಮ್ಮ ಜೊತೆಗಿದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ, ಎಲ್ಲೋ ನಮಗೆ ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ಒಂದು ನಂಬಿಕೆ ನನಗೆ. ಸೊ ಎಲ್ಲೇ ಇದ್ದರೂ ಅವರು ಚೆನ್ನಾಗಿದ್ದಾರೆ, ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಜೊತೆಗೆ ಅತ್ತಿಗೆದು ಒಂದು ಇಮಿಡಿಯೇಟ್ ಒಂದು ಸಡನ್ ಶಾಕರ್ ಅದು ನಮಗೆ. ಸೊ ಎಲ್ಲೇ ಇದ್ರೂ ನಮ್ಮ ಅತ್ತಿಗೆನೂ ಚೆನ್ನಾಗಿರಲಿ, ಅವರು ಚೆನ್ನಾಗಿರಲಿ ಅಂತ ಹೇಳ್ತೀನಿ. ಮೋಸ್ಟ್ ಹ್ಯಾಪನಿಂಗ್ ಸ್ಯಾಂಡಲ್ವುಡ್ ಸದ್ಯಕ್ಕೆ KCC. ಸೊ ನೀವು ಆಡ್ತಾ ಇದ್ದೀರಾ, ಬಂದು ವಿಸಿಟ್ ಮಾಡ್ತೀರಾ ಸ್ಟೇಡಿಯಮ್ಗೆಲ್ಲ, ಮ್ಯಾಚ್, ಕ್ರಿಕೆಟ್ ಮ್ಯಾಚ್.
ಸೊ ಶಿವಣ್ಣ ಇವತ್ತೆಲ್ಲ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ ಶಿವಣ್ಣ ಅವರು ಇವತ್ತು ತುಂಬ ಹೆಂಗೆ ನೈಟ್ ಕಾಣಿಸ್ತಾ ಇದ್ದಾರೆ ಸಖತ್ ಬೌಲಿಂಗ್ ಮಾಡಿ ಬ್ಯಾಟಿಂಗು. ಸೊ ನಿಮ್ಗೆ ಅನಿಸ್ತಿಲ್ಲ ಆಡಬೇಕು ಕ್ರಿಕೆಟು ಅಂತ? ಇಂಡಸ್ಟ್ರಿ ಆಡಿದ್ರೆ ಎಲ್ಲ ಆಡ್ದಂಗೆ ಎಲ್ಲ ಇದೆ. ಶಿವಣ್ಣ ಮಮ್ಮ ಹೋದ್ರೆ ಎಂಟೈರ್ ಇಂಡಸ್ಟ್ರಿ ಇದ್ದಂಗೆ. ಸೊ ಹಾಗಾಗಿ ನನಗಂತೂ ನೋಡಮ್ಮ, ನಾನು ಕ್ರಿಕೆಟ್ ಆಡಿದ್ರೆ ಯಾರು ನನ್ನ ಜೊತೆ ಆಡೋಕ್ಕಾಗಲ್ಲ ಕ್ರಿಕೆಟ್ ಅನ್ನತ್ತೆ, ನನಗಷ್ಟು ಆಡೋಕ್ಕೆ ಬರಲ್ಲ. ಸೊ ಎನಿವೇಸ್, ಯಾರು ಆಡಿದ್ರು ಚೆನ್ನಾಗಿ ಆಡಲಿ. ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್. ಥ್ಯಾಂಕ್ ಯು.